ನಮಗಿಲ್ಲಿ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯ ಕಡೆಯಿಂದ. ಬಾಲರಾಜ್ ಅವ್ರು ಗೊತ್ತೇ ಇಲ್ಲ ಸರ್, ಸುನಿಲ್ ಬೋಸ್ ಅವ್ರ ಮಾತ್ರ ಗೊತ್ತಷ್ಟೇ. ಅಕ್ಕಿದು ಬರ್ತಾ ಇದೆ ಸರ್, ಗೃಹಲಕ್ಷ್ಮಿದು ಬರ್ತಾ ಇದೆ, ಬಸ್ ಫ್ರೀ ಮಾಮೂಲಿ. ನಮ್ದು ಸಿದ್ದರಾಮಯ್ಯ ಕ್ಷೇತ್ರ ಸರ್ ಇದು. ಅವ್ರು ಏನಕ್ಕೆ ಇದು ಮಾಡ್ತಾರೆ ನಾವು ಅದಕ್ಕೆ ಮಾಡೋದು. ಇದೆಲ್ಲ ಭವನ, ಅಲ್ಲೊಂದು ಭವನ ಇದೆ ಸರ್, ರಸ್ತೆಗಳೆಲ್ಲ ಅವ್ರ ಪೀರಿಯಡಲ್ಲೇ ಆಗಿರೋದು. ಯತೀಂದ್ರ ಅವರು ಸಿದ್ದರಾಮಯ್ಯ ಸರ್ ಕೆಲಸಗಳೆಲ್ಲ ನಮಗೆ ಅವರೇ ಮಾಡಿಕೊಟ್ಟಿರೋದು. ಅದರಿಂದ ಅವರು ಕಾಂಗ್ರೆಸ್ ಪಕ್ಷ ಆಗಿದ್ರೆ ನಾವು ಕಾಂಗ್ರೆಸ್ಗೆ ಇದು ಮಾಡೋದು. ಕಾಂಗ್ರೆಸ್ ನಮಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಅಷ್ಟೇ. ನಮಗೆ ಪಕ್ಕದ ಮನೆಯವರು ಇದ್ದಾಗ ಅವರು ನಮ್ದೇನೋ ಒಂದು ಸಮಸ್ಯೆ ಇದ್ರು ಸಿದ್ದರಾಮಯ್ಯ ಹೋಗ್ತೀವಿ, ಅಲ್ಲಿ 4 ಕಿಲೋಮೀಟರ್ ನಮ್ಗೆ ಅಷ್ಟೇ. ಸಿದ್ದರಾಮಯ್ಯ ಅವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇದು ಮಾಡ್ತಾರೆ. ನಮ್ಗೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಗೀಸ್ಪಿಟ್ಲ್ ಏನಾರಾಗಲಿ ಫೋನ್ ಮಾಡಿದ ತಕ್ಷಣ ಚೆಕ್ ಅಂತ ಬರ್ತಾರೆ, ಮಾಡಿಕೊಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾರೆ ಸರ್. ಅಕ್ಕಿದು ಬರ್ತಾ ಇದೆ ಸರ್, ಗೃಹಲಕ್ಷ್ಮಿದು ಬರ್ತಾ ಇದೆ, ಬಸ್ ಫ್ರೀ ಮಾಮೂಲಿ, ಕರೆಂಟು ಇದೆ ಸರ್, ಎಲ್ಲ ಉಪಯೋಗಿಸ್ಕೊತಾ ಇದ್ದೀವಿ. ಇಷ್ಟು ಉಪಯೋಗಿಸ್ಕೊತಾ ಇದ್ದಾರೆ. ಇದರಿಂದ ನಿಮಗೆ ಉಪಯೋಗ ಅನಿಸ್ತಿದೆ, ನಷ್ಟ ಅನಿಸ್ತಿದೆ? ಇಲ್ಲ ಸರ್, ನಮ್ಮ ಬಡವ್ರಿಗೆ ಇದು ಉಪಯೋಗನೇ ಸರ್. ಇದು ತಿಂಗಳಾಯ್ತು ನಾವು 600-700 ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಯ್ತು. ಈಗ ಅದಿಲ್ಲ. ಅದೇ ಬದಲು ಒಂದು ಸಾಮಾನ್ಯ ತಂದು ಹಾಕತ್ತೀವಿ. ಅದಕ್ಕೂ ಒಂದು 2,000 ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ, 2,000 ಕೊಡ್ತಾರೆ. ಅದರಿಂದ ಮನ ಮೇಂಟೈನ್ ಆಯ್ತಾ ಇದೆ. ಕೂತ್ಕೊಂಡು ಅಸೆಂಬ್ಲಿ ಎಲ್ಲ ಮಾತಾಡ್ಬೋಲ್ಲ ಸರ್. ಯಾರು ಏನಂದ್ರೆ 1 ಲಕ್ಷ ದುಡ್ಡು ಬರುತ್ತೆ, 1 ಲಕ್ಷ ನಾವು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಸರ್. ನಮ್ಗೆ ಉಪಯೋಗ ಆಗ್ತದೆ, ಉಪಯೋಗಿಸ್ಕೊತಾ ಇದೆ ಅಷ್ಟೇ. ಈಗ ಮಳೆ ಎಲ್ಲ ಬೆಳೆ ಎಲ್ಲ ಒಂದು ಪರಿಹಾರ ಎಲ್ಲ ಏನಿಲ್ಲ, ಏನು ಮಾಡೋಕ್ಕಾಗತ್ತೆ ಸರ್. ಈ ಗ್ಯಾಸು ಸಿಲಿಂಡ್ರು ಎಲ್ಲ ಬಡವ್ರ ಬಗ್ಗೆ ಯಾವ್ದು ಬಗ್ಗೆ ಚಿಂತೆ ಮಾಡಿದಾರೆ ಹೇಳಿ ಸರ್ ನೀವು? ಬಡವ್ರ ಬಗ್ಗೆ ಕೆಳಮಟ್ಟದಿಂದ ಮೇಕೋಬೇಕು ಹೊರತು ಮೇಲ್ಮೆಟ್ಟದ ನೋಡಿದ್ರೆ ನಮ್ಮಂತ ರೈತರುಗಳು ಏನು ಮಾಡೋದು ಸರ್? ಈಗ ಒಂದು 2 ವರ್ಷದಿಂದ ಮಳೆ ಇಲ್ಲ, ಈಗ ಬೋರ್ಗಳೆಲ್ಲ ನಿಂತೋಯ್ತು. ನಮ್ಮ ಜಮೀನೇ ತೋರಿಸ್ತೀನಿ ಇಟ್ಟಿರ್ಬೇಕ್ರೆ ಎಲ್ಲ ಒಣಗ್ತಾ ಇದೆ. ಅದು ಸಮೀಕ್ಷೆ ಮಾಡಿಸಿ ಕೇಂದ್ರ ಕಡೆಯಿಂದ ಕೊಡಿಸಿ ಒಂದು ಸಾಲ ಮನ್ನಾ ಮಾಡಿಸಿ ರೈತರುಗಳಿಗೆ. ಈಗ ಒಂದು 2-3 ತಿಂಗಳಿಂದ ಒಂದು 6 ತಿಂಗಳಿಂದ ಟ್ರ್ಯಾಕ್ಟರ್ಗಳು ಅವು ಇವು ಯಾವುದಕ್ಕೂ ಇದಿಲ್ಲ. ಟ್ರ್ಯಾಕ್ಟರ್ ಸಾಲಗಳು ಮನ್ನಾ ಮಾಡಿಸಿ ಫುಲ್ ಮಾಡೋದು ಬೇಡ ಸರ್, ಅರ್ಧ ಮಾಡ್ಕೊಡಿ. ನಾವು ಕಟ್ಕೊಯ್ತೀವಿ, ನಾವೇನು ಸಾಲ ಕೇಳ್ತಾ ಇಲ್ಲ. ಇರೋದು ಒಂಚೂರು ಕಡಿಮೆ ಮಾಡ್ಕೊಂಡು ನಾವು ಕಟ್ಕೊಯ್ತೀವಿ ಅಷ್ಟೇ. ಪಿಕ್ಚರ್ ವಸಂತ್ ಕುಮಾರ್ ಅಂತ.